ಬಹಳ ಮುಖ್ಯವಾದಂತ ವಿಚಾರ ಏನಂತಂದ್ರೆ ಈ ನಿಧಿಯ ಬಗ್ಗೆ ತಾವೆಲ್ಲರೂ ಕೂಡ ಹಲವು ರೀತಿಯ ನಂಬಿಕೆಗಳನ್ನ ಕಥೆಗಳನ್ನ ಕೇಳಿರ್ತೀರಿ. ನೀವು ಪಕ್ಕ ಈ ವಿಚಾರಗಳನ್ನ ಅನೇಕ ರೀತಿಯಿಂದ ಅನೇಕ ಬಾರಿ ನೀವು ಕೇಳಿಯೇ ಇರ್ತೀರಿ. ಅದರಲ್ಲಿ ಮೊದಲನೇದು ಘಟಸರ್ಪಗಳು ಆ ನಿಧಿಯನ್ನ ಕಾಯ್ತಾ ಇರುತ್ತೆ ಅನ್ನೋದನ್ನ ನೀವು ಕೇಳಿರಬಹುದು. ಹಾಗಿದ್ರೆ ಘಟಸರ್ಪಗಳು ಹೆಚ್ಚಿರುವ ಕಡೆಯಲ್ಲಿ ನಿಧಿ ಇದ್ದೇ ಇರುತ್ತಾ ಅನ್ನುವಂಥ ಪ್ರಶ್ನೆ. ಕೇರಳದ ಅನಂತ ಪದ್ಮನಾಭ ದೇವಾಲಯದಲ್ಲಿ ಅಪಾರ ಪ್ರಮಾಣದ ನಿಧಿ ಸಂಪತ್ತು, 1000 ಕೋಟಿಗೂ ಮಿಕ್ಕಿದ ಚಿನ್ನದ ಆಭರಣಗಳು ಅಲ್ಲಿ ದೊರೆತಿದ್ವು. ಆ ಚಿನ್ನ ಸರ್ಕಾರಕ್ಕೆ ಸೇರಬೇಕು ಅಂತ ಹಲವರು ಹಠ ಹಿಡಿದರು. ಆ ರೀತಿ ಹಠ ಹಿಡಿದವರಿಗೆ ಸಂಕಷ್ಟ ಎದುರಾಯಿತು. ಅಂತಹ ಅಧಿಕಾರಿಗಳಲ್ಲಿ ಒಬ್ಬಾತನಿಗೆ ನಂತರ ಹಾವು ಕಚ್ಚದಂತೆ ಇನ್ನೊಬ್ಬನ ಕನಸಲ್ಲಿ ಪದೇ ಪದೇ ಹಾವುಗಳು ಬರೋದು ಸ್ಟಾರ್ಟ್ ಆಯ್ತಂತೆ. ಇನ್ನೊಬ್ಬನ ಮಕ್ಕಳಿಗೆ ಹೋದಲ್ಲಿ ಬಂದಲ್ಲಿ ಹಾವುಗಳು ಕಾಣಿಸೋದಕ್ಕೆ ಶುರುವಾಯ್ತಂತೆ. ಶತಮಾನದಿಂದ ನಿಧಿ ಕಾಯುವ ಕೆಲಸ ಮಾಡ್ತಾ ಇರುವಂಥದ್ದು ಸರ್ಪಗಳು. ಈಗಷ್ಟೇ ಆ ಲಕ್ಕುಂಡಿಯಲ್ಲಿ ಒಬ್ಬರು ಹಿರಿಯರು ಹೇಳ್ತಾ ಇದ್ರಲ್ಲ, ಅಲ್ಲಿ ಕೊಪ್ಪರಿಗೆ ಹೊನ್ನಿದೆಯಂತೆ, 7 ಹೆಡಿ ಸರ್ಪ ಆ ನಿಧಿಯನ್ನು ಕಾಯ್ತಾ ಇದೆಯಂತೆ. ಅದರ ವಾರಸುದಾರ ಬಂದರೆ ಮಾತ್ರ ಆ ಸರ್ಪಗಳು ಏನು ಮಾಡಲ್ಲ, ಇಲ್ಲ ಅಂತಂದ್ರೆ ಕಂಟಕ ಫಿಕ್ಸ್ ಅನ್ನುವಂಥ ಕಥೆಗಳನ್ನು ಮಾತುಗಳನ್ನು ನೀವು ಕೇಳ್ತಾ ಇರ್ತೀರಿ. ಆ ನಿಧಿ ಉತ್ತರಾಧಿಕಾರಿಗಳಿಗೆ ಸೇರೋವರೆಗೂ ಆ ನಿಧಿಯನ್ನ ಆ ಸರ್ಪಗಳು ಕಾಯ್ತಾ ಇರುತ್ತೆ. ಈ ರೀತಿಯ ಕಥೆಯನ್ನ ನೀವು ಕೇಳಿರ್ತೀರಿ. ಇನ್ನೂ ಒಂದು ಕಥೆ ಇದೆ. ನಮ್ಮ ಪೂರ್ವಜರು, ಉದಾಹರಣೆಗೆ ಈಗ ನಮ್ಮ ಪೂರ್ವಜರು ನಿಧಿಯನ್ನ ಇಟ್ಟಿದ್ದಾರೆ, ಚಿನ್ನವನ್ನ ಇಟ್ಟಿದ್ದಾರೆ ಅಂತಂದ್ರೆ ಅದು ಆ ಮನೆತನದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಕ್ಕರೆ ಮಾತ್ರ ಆ ಪೂರ್ವಜರು ಸಮಾಧಾನಗೊಳ್ತಾರೆ. ಬೇರೆಯವ್ರಿಗೇನಾದ್ರೂ ಬೈ ಚಾನ್ಸ್ ಅಥವಾ ಹೇಗೋ ಮಿಸ್ಟೇಕ್ ಆಗಿ ಅಥವಾ ಅವರು ಆ ಆಸ್ತಿಯನ್ನ ಮಾರಿರ್ತಾರೆ, ಬೇರೆಯವರಿಗೆ ಆ ಜಾಗದಲ್ಲಿ ನಿಧಿ ಸಿಕ್ತು, ಅದು ಯಾವತ್ತೂ ಅವರಿಗೆ ಶೋಭೆ ತರುವುದಿಲ್ಲಂತೆ. ಕಾಡಾಟ ಆರಂಭ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳಿಬಿಟ್ಟಿದ್ದೀವಿ. ಅಂದ್ರೆ ಆ ನಿಧಿ ಉತ್ತರಾಧಿಕಾರಿಗಳಿಗೆ ಸೇರೋವರೆಗೂ ನಿಧಿ ಕಾಯ್ತಾ ಇರುತ್ತೆ. ಶ್ರೀಪಾದನಿಗೆ ಆ ನಿಧಿ ಸಿಕ್ಕರೆ ಒಳ್ಳೆಯದು ಅನ್ನುವಂಥ ಲೆಕ್ಕಾಚಾರ. ಅವರು ಪೂರ್ವಜರು ಅದನ್ನು ಬಯಸ್ತಾ ಇರ್ತಾರೆ. ಅದನ್ನು ಬಿಟ್ಟು ಬೇರೆ ಯಾರಿಗೋ, ಅಥವಾ ಉದಾಹರಣೆಗೆ ರಾಜಶೇಖರನಿಗೋ ಅರವಿಂದನಿಗೋ ಸಂತೋಷನಿಗೋ ಆ ನಿಧಿ ಸಿಗುತ್ತೆ ಅಂತ ಗೊತ್ತಾದ್ರೆ ಆ ನಿಧಿ ತರ ಕಾಣಿಸೋದೇ ಇಲ್ವಂತೆ, ಇದ್ದಿಲ್ ತರ ಕಾಣಿಸುತ್ತಂತೆ. ಈ ರೀತಿಯ ಕಥೆಯನ್ನು ಕೂಡ ನೀವು ಕೇಳಿರ್ತೀರಿ. ಇವೆಲ್ಲವೂ ಕೂಡ ಕಥೆಗಳು, ನಂಬಿಕೆಗಳು. ಯದ್ಭಾವಂ ತದ್ಭವತಿ. ಅವರವರ ನಂಬಿಕೆಯಂತೆ ಅವರವರ ಕಥೆಗಳನ್ನು ಕೇಳಿರ್ತಾರೆ. ಸೊ ಈ ನಾಗಗಳು ನಿಧಿ ಕಾಯುವ ರಹಸ್ಯ ಇದುವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನಿಧಿ ಕಾಯಲೆಂದೇ ವಿಷಕಾರಿ ಹಾವುಗಳನ್ನು ತಂದು ಇಡ್ತಾ ಇದ್ರಂತೆ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಚಾಣಾಕ್ಷ ಮಂತ್ರಿಯಾಗಿದ್ದ ಚಾಣಕ್ಯ ತನ್ನ ರಾಜ್ಯದ ಸಂಪತ್ತು ಖಜಾನೆಯನ್ನ ಸಂರಕ್ಷಣೆಯಿಂದ ಇಡೋದಕ್ಕೆ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ರಂತೆ. ಆ ಮೂಲಕ ಸಾಮ್ರಾಜ್ಯದ ಖಜಾನೆಯನ್ನ ಶತ್ರುಗಳಿಂದ ಕಾಪಾಡುವ ಕೆಲಸ ಆಗ್ತಾ ಇತ್ತಂತೆ. ಇದೇ ಕಾರಣಕ್ಕೆ ನಿಧಿ ಪಡೆಯುವ ಮುನ್ನ ಸರ್ಪಶಾಂತಿಯನ್ನ ಮಾಡಿಸಬೇಕು, ಅನೇಕ ರೀತಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಬೇಕು. ಎಲ್ಲವೂ ಶಾಂತವಾದರೆ ನಿನಗೆ ಆ ಯೋಗ ಇದ್ದರೆ ನಿಧಿ ಸಿಗುತ್ತೆ ಅನ್ನುವಂತಹ ನಂಬಿಕೆ ಕತೆ ಇದೆ. ಹಿಂಗೆ ದೇಶದಲ್ಲಿ ನಿಧಿಗೆ ಸಂಬಂಧಪಟ್ಟಂತಹ ನಾನಾ ರೀತಿಯ ಕಥೆಗಳನ್ನು ನೀವು ಕೇಳಿರ್ತೀರಿ. ಲಕ್ಕುಂಡಿಯಲ್ಲಿಯೂ ಕೂಡ ಈಗ ಈ ರೀತಿ ನಿಧಿ ಸಿಕ್ಕಿರೋದು ಹಲವು ರೀತಿಯ ಕಥೆಗಳಿಗೆ, ನಂಬಿಕೆಗಳಿಗೆ ವೇದಿಕೆ ಮಾಡಿ ಕೊಟ್ಟಿದೆ. ಇನ್ನು ನೆಕ್ಸ್ಟ್ ಬಹಳ ಮುಖ್ಯವಾದಂಥ ವಿಚಾರ ಏನಂತಂದ್ರೆ ಈ ನಿಧಿಯ ಬಗ್ಗೆ ತಾವೆಲ್ಲರೂ ಕೂಡ ಹಲವು ರೀತಿಯ ನಂಬಿಕೆಗಳನ್ನ ಕಥೆಗಳನ್ನ ಕೇಳಿರ್ತೀರಿ. ನೀವು ಪಕ್ಕ ಈ ವಿಚಾರಗಳನ್ನು ಅನೇಕ ರೀತಿಯಿಂದ ಅನೇಕ ಬಾರಿ ನೀವು ಕೇಳಿಯೇ ಇರ್ತೀರಿ. ಅದರಲ್ಲಿ ಮೊದಲನೇದು ಘಟಸರ್ಪಗಳು ಆ ನಿಧಿಯನ್ನ ಕಾಯ್ತಾ ಇರುತ್ತೆ ಅನ್ನೋದನ್ನ ನೀವು ಕೇಳಿರ್ಬೋದು. ಹಾಗಿದ್ರೆ ಘಟಸರ್ಪಗಳು ಹೆಚ್ಚಿರುವ ಕಡೆಯಲ್ಲಿ ನಿಧಿ ಇದ್ದೇ ಇರುತ್ತಾ ಅನ್ನುವಂಥ ಪ್ರಶ್ನೆ. ಕೇರಳದ ಅನಂತ ಪದ್ಮನಾಭ ದೇವಾಲಯದಲ್ಲಿ ಅಪಾರ ಪ್ರಮಾಣದ ನಿಧಿ ಸಂಪತ್ತು, 1000 ಕೋಟಿಗೂ ಮಿಕ್ಕಿದ ಚಿನ್ನದ ಆಭರಣಗಳು ಅಲ್ಲಿ ದೊರೆತಿದ್ವು. ಆ ಚಿನ್ನ ಸರ್ಕಾರಕ್ಕೆ ಸೇರಬೇಕು ಅಂತ ಹಲವರು ಹಠ ಹಿಡಿದರು.
ಆ ರೀತಿ ಹಠ ಹಿಡಿದವರಿಗೆ ಸಂಕಷ್ಟ ಎದುರಾಯಿತು. ಅಂತಹ ಅಧಿಕಾರಿಗಳಲ್ಲಿ ಒಬ್ಬಾತನಿಗೆ ನಂತರ ಹಾವು ಕಚ್ಚದಂತೆ ಇನ್ನೊಬ್ಬನ ಕನಸಲ್ಲಿ ಪದೇ ಪದೇ ಹಾವುಗಳು ಬರೋದು ಸ್ಟಾರ್ಟ್ ಆಯ್ತಂತೆ. ಇನ್ನೊಬ್ಬನ ಮಕ್ಕಳಿಗೆ ಹೋದಲ್ಲಿ ಬಂದಲ್ಲಿ ಹಾವುಗಳು ಕಾಣಿಸೋದಕ್ಕೆ ಶುರುವಾಯ್ತಂತೆ. ಶತಮಾನದಿಂದ ನಿಧಿ ಕಾಯುವ ಕೆಲಸ ಮಾಡ್ತಾ ಇರುವಂಥದ್ದು ಸರ್ಪಗಳು. ಈಗಷ್ಟೇ ಆ ಲಕ್ಕುಂಡಿಯಲ್ಲಿ ಒಬ್ಬರು ಹಿರಿಯರು ಹೇಳ್ತಾ ಇದ್ರಲ್ಲ, ಅಲ್ಲಿ ಕೊಪ್ಪರಿಗೆ ಹೊನ್ನಿದೆಯಂತೆ, 7 ಹೆಡಿ ಸರ್ಪ ಆ ನಿಧಿಯನ್ನು ಕಾಯ್ತಾ ಇದೆಯಂತೆ, ಅದರ ವಾರಸುದಾರ ಬಂದರೆ ಮಾತ್ರ ಆ ಸರ್ಪಗಳು ಏನು ಮಾಡಲ್ಲ, ಇಲ್ಲ ಅಂತಂದ್ರೆ ಕಂಟಕ ಫಿಕ್ಸ್ ಅನ್ನುವಂಥ ಕತೆಗಳನ್ನು ಮಾತುಗಳನ್ನು ನೀವು ಕೇಳ್ತಾ ಇರ್ತೀರಿ. ಆ ನಿಧಿ ಉತ್ತರಾಧಿಕಾರಿಗಳಿಗೆ ಸೇರೋವರೆಗೂ ಆ ನಿಧಿಯನ್ನ ಆ ಸರ್ಪಗಳು ಕಾಯ್ತಾ ಇರುತ್ತೆ. ಈ ರೀತಿಯ ಕಥೆಯನ್ನ ನೀವು ಕೇಳಿರ್ತೀರಿ. ಇನ್ನೂ ಒಂದು ಕತೆ ಇದೆ. ನಮ್ಮ ಪೂರ್ವಜರು, ಉದಾಹರಣೆಗೆ ಈಗ ನಮ್ಮ ಪೂರ್ವಜರು ನಿಧಿಯನ್ನ ಇಟ್ಟಿದ್ದಾರೆ, ಚಿನ್ನವನ್ನ ಇಟ್ಟಿದ್ದಾರೆ ಅಂತಂದ್ರೆ ಅದು ಆ ಮನೆತನದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಕ್ಕರೆ ಮಾತ್ರ ಆ ಪೂರ್ವಜರು ಸಮಾಧಾನಗೊಳ್ತಾರೆ. ಬೇರೆಯವ್ರಿಗೇನಾದ್ರೂ ಬೈ ಚಾನ್ಸ್ ಅಥವಾ ಹೇಗೋ ಮಿಸ್ಟೇಕ್ ಆಗಿ ಅಥವಾ ಅವರು ಆ ಆಸ್ತಿಯನ್ನು ಮಾರಿರ್ತಾರೆ, ಬೇರೆಯವರಿಗೆ ಆ ಜಾಗದಲ್ಲಿ ನಿಧಿ ಸಿಕ್ತು, ಅದು ಯಾವತ್ತೂ ಅವರಿಗೆ ಶೋಭೆ ತರುವುದಿಲ್ಲಂತೆ. ಕಾಡಾಟ ಆರಂಭ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳಿಬಿಟ್ಟಿದ್ದೀವಿ. ಅಂದರೆ ಆ ನಿಧಿ ಉತ್ತರಾಧಿಕಾರಿಗಳಿಗೆ ಸೇರೋವರೆಗೂ ನಿಧಿ ಕಾಯ್ತಾ ಇರುತ್ತೆ. ಶ್ರೀಪಾದನಿಗೆ ಆ ನಿಧಿ ಸಿಕ್ಕರೆ ಒಳ್ಳೆಯದು ಅನ್ನುವಂಥ ಲೆಕ್ಕಾಚಾರ. ಅವರು ಪೂರ್ವಜರು ಅದನ್ನು ಬಯಸ್ತಾ ಇರ್ತಾರೆ. ಅದನ್ನು ಬಿಟ್ಟು ಬೇರೆ ಯಾರಿಗೋ, ಅಥವಾ ಉದಾಹರಣೆಗೆ ರಾಜಶೇಖರನಿಗೋ ಅರವಿಂದನಿಗೋ ಸಂತೋಷನಿಗೋ ಆ ನಿಧಿ ಸಿಗುತ್ತೆ ಅಂತ ಗೊತ್ತಾದರೆ ಆ ನಿಧಿ ಥರ ಕಾಣಿಸೋದೇ ಅಲ್ವಂತೆ, ಇದ್ದಿಲ್ ಥರ ಕಾಣಿಸುತ್ತಂತೆ. ಈ ರೀತಿಯ ಕಥೆಯನ್ನು ಕೂಡ ನೀವು ಕೇಳಿರ್ತೀರಿ. ಇವೆಲ್ಲವೂ ಕೂಡ ಕಥೆಗಳು, ನಂಬಿಕೆಗಳು. ಯದ್ಭಾವಂ ತದ್ಭವತಿ, ಅವರವರ ನಂಬಿಕೆಯಂತೆ ಅವರವರ ಕಥೆಗಳನ್ನು ಕೇಳಿರ್ತಾರೆ. ಸೊ ಈ ನಾಗಗಳು ನಿಧಿ ಕಾಯುವ ರಹಸ್ಯ ಇದುವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನಿಧಿ ಕಾಯಲೆಂದೇ ವಿಷಕಾರಿ ಹಾವುಗಳನ್ನು ತಂದು ಇಡ್ತಾ ಇದ್ರಂತೆ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಚಾಣಾಕ್ಷ ಮಂತ್ರಿಯಾಗಿದ್ದ ಚಾಣಕ್ಯ ತನ್ನ ರಾಜ್ಯದ ಸಂಪತ್ತು ಖಜಾನೆಯನ್ನ ಸಂರಕ್ಷಣೆಯಿಂದ ಇಡೋದಕ್ಕೆ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ರಂತೆ. ಆ ಮೂಲಕ ಸಾಮ್ರಾಜ್ಯದ ಖಜಾನೆಯನ್ನ ಶತ್ರುಗಳಿಂದ ಕಾಪಾಡುವ ಕೆಲಸ ಆಗ್ತಾ ಇತ್ತಂತೆ. ಇದೇ ಕಾರಣಕ್ಕೆ ನಿಧಿ ಪಡೆಯುವ ಮುನ್ನ ಸರ್ಪಶಾಂತಿಯನ್ನ ಮಾಡಿಸಬೇಕು, ಅನೇಕ ರೀತಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಬೇಕು. ಎಲ್ಲವೂ ಶಾಂತವಾದರೆ ನಿನಗೆ ಆ ಯೋಗ ಇದ್ದರೆ ನಿಧಿ ಸಿಗುತ್ತೆ ಅನ್ನುವಂತಹ ನಂಬಿಕೆ ಕತೆ ಇದೆ. ಹಿಂಗೆ ದೇಶದಲ್ಲಿ ನಿಧಿಗೆ ಸಂಬಂಧಪಟ್ಟಂತಹ ನಾನಾ ರೀತಿಯ ಕಥೆಗಳನ್ನು ನೀವು ಕೇಳಿರ್ತೀರಿ. ಲಕ್ಕುಂಡಿಯಲ್ಲಿಯೂ ಕೂಡ ಈಗ ಈ ರೀತಿ ನಿಧಿ ಸಿಕ್ಕಿರೋದು ಹಲವು ರೀತಿಯ ಕಥೆಗಳಿಗೆ, ನಂಬಿಕೆಗಳಿಗೆ ವೇದಿಕೆ ಮಾಡಿ ಕೊಟ್ಟಿದೆ. ಇನ್ನು ನೆಕ್ಸ್ಟ್ ಬಹಳ ಮುಖ್ಯವಾದಂಥ ವಿಚಾರ ಏನಂತಂದ್ರೆ, ಈ ನಿಧಿಯ ಬಗ್ಗೆ ತಾವೆಲ್ಲರೂ ಕೂಡ ಹಲವು ರೀತಿಯ ನಂಬಿಕೆಗಳನ್ನು, ಕಥೆಗಳನ್ನು ಕೇಳಿರ್ತೀರಿ. ನೀವು ಪಕ್ಕ ಈ ವಿಚಾರಗಳನ್ನು ಅನೇಕ ರೀತಿಯಿಂದ ಅನೇಕ ಬಾರಿ ನೀವು ಕೇಳಿಯೇ ಇರ್ತೀರಿ. ಅದರಲ್ಲಿ ಮೊದಲನೇದು ಘಟಸರ್ಪಗಳು ಆ ನಿಧಿಯನ್ನು ಕಾಯ್ತಾ ಇರುತ್ತೆ ಅನ್ನೋದನ್ನು ನೀವು ಕೇಳಿರ್ಬೋದು. ಹಾಗಿದ್ರೆ ಘಟಸರ್ಪಗಳು ಹೆಚ್ಚಿರುವ ಕಡೆಯಲ್ಲಿ ನಿಧಿ ಇದ್ದೇ ಇರುತ್ತಾ ಅನ್ನುವಂಥ ಪ್ರಶ್ನೆ. ಕೇರಳದ ಅನಂತ ಪದ್ಮನಾಭ ದೇವಾಲಯದಲ್ಲಿ ಅಪಾರ ಪ್ರಮಾಣದ ನಿಧಿ ಸಂಪತ್ತು, 1000 ಕೋಟಿಗೂ ಮಿಕ್ಕಿದ ಚಿನ್ನದ ಆಭರಣಗಳು ಅಲ್ಲಿ ದೊರೆತಿದ್ವು. ಆ ಚಿನ್ನ